ಶ್ರೀ ಮಹಾಗಣಪತೇ ನಮಃ. ಶ್ರೀ ಸರಸ್ವತಿಯೇ ನಮಃ. ಶ್ರೀಪಾದವಲ್ಲಭ ನೃಸಿಂಹ ಸರಸ್ವತಿ ಶ್ರೀ ಗುರು ದತ್ತಾತ್ರೇಯಾಯ ನಮಃ. ನಾವು ಇದುವರೆಗೂ ಇಂದ್ರ ಸಭೆಯನ್ನು ವರ್ಣನೆ ಮಾಡ್ದಂಗೆ ಮಾಡ್ಕೋತಾ ಇದ್ದೀವಲ್ಲ ಈ ರಾವಣಾಸುರನ ಸಭೆನ ಅನಿಸುತ್ತಲ್ಲ ನಿಮಗೆ. ಆದರೆ ಅಲ್ಲಿದ್ದು ದೃಶ್ಯ ಅಂಥದ್ದು. ಈ ಸಂದರ್ಭದಲ್ಲಿ ಹೇಳಿದೆ ರಾವಣ ಸಭೆ ದರ್ಬಾರ್ ಇನ್ಯಾವಾಗ ಹೇಳೋದು ನಾವು? ಮಾತಿಗೆ ಎಲ್ಲೋ ಕಥೆಯಲ್ಲಿ ಹೇಳಿದ್ರೆ ಏನು ಪ್ರಯೋಜನ? ಫಸ್ಟು ನೋಡ್ತಾ ಇದ್ದಾನೆ ನಮ್ಮ ಸ್ವಾಮಿ ಆ ಸಭೆಯನ್ನು, ಅಲ್ಲಿ ಕೂತಿರ್ತಕ್ಕಂಥ ವಿಕಾರಾಕಾರವಾಗಿರೋ ಜನನ್ನು. ಏನು ಒಬ್ಬೊಬ್ಬರು ತಾಳೆ ಮರ ಉದ್ದ ಇರತಕ್ಕಂಥ ರಾಕ್ಷಸರಿದ್ದಾರೆ ಅಲ್ಲಿ, ಗೊತ್ತಾ? ಮೂಟೆ 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 ಅಂದ್ಕೊಂಡ್ವಿ, ಬೇರೆಯವರು ಉದ್ದ ಇದ್ದಾರೆ. ಆ ಏನು ಸಭೆ ಮೇಲ್ಗಡೆ ಚಾವಣಿ ಇರುತ್ತಲ್ಲ, ಆ ಚಾವಣಿ ತೂರ್ಕೊಂಡು ಹೋಗಿ ತಲೆ ಆ ಕಡೆ ಮೇಲೆ ಇರ್ತಂದೆ. ಯಾರು ಹೋಗ್ಬೇಕಾದ್ರೆ ಏಣಿ ಹಾಕ್ಕೊಂಡು ಹೋಗಿ ಅವ್ನು ಹತ್ಬಿಟ್ಟು ಇಳಿದ್ಬಿಟ್ಟು ಅವ್ನಿಗೆ ಹೇಳಿಬಿಟ್ಟು ಕಿವಿನಲ್ಲಿ ಬರಬೇಕಾಗಿತ್ತು. ನೋಡ್ದ, ಓಹೋ ಇಂಥ ರಾಕ್ಷಸರೆಲ್ಲ ಯುದ್ಧಕ್ಕೆ ರೆಡಿ ಆಗ್ತಿದ್ದಾರೆ. ಯಾಕೆಂದರೆ ಇವೆಲ್ಲ ನೋಡ್ಕೊಂಡು ಹೋಗ್ಬೇಕಲ್ಲ, ಸುಗ್ರೀವನಿಗೆಲ್ಲ ಹೇಳಬೇಕಲ್ಲ ಇಂಥದ್ದವ್ರಿದ್ದಾರೆ ಅಂತ. ಅಯ್ಯೋಯ್ಯೋ ಈ ತಾಳೆ ಮರೆತವ್ರದವ್ರು ಇದ್ದಾರೆ ಅಂತ ಹೇಳಬೇಕಲ್ಲ. ಅವ್ನಿಗೆ ಗೊತ್ತೇ ಇಲ್ಲ, ಯಾವುದೋ ಸ್ತಂಭ ಅಂದ್ಕೊಂಡ್ಬಿಟ್ಟಿದ್ದ. ಒಂದು 4-5 ನಿಂತಿದ್ದು ಅಲ್ಲಿ. ನಿಂತಿದ್ದಾಗ ಯಾವುದೋ ಒಂದು ಸ್ತಂಭ ಇರಬೇಕು ದೊಡ್ಡದು ಅಂದ್ಕೊಂಡ್ರೆ, ಅವನು ತಾರಿಸಿ ಸೀಳ್ಕೊಂಡು ಮೇಲೆ ಕೊಟ್ಟೋಗಿದೆ ತಲೆ. ಅವನು ಹೋಗಿ ಬರ್ತಿದ್ದ, ಏಣಿ ಹಾಕ್ಕೊಂಡದ್ದು ಹಗ್ಗ ಹಾಕ್ಕೊಂಡು ಇಳಿತಿದ್ದ. ಆಗ ಅಂದ್ಕೊಂಡೆ ಏನಿರ್ಬೋದು ಇದು ಅಂತ. ನೋಡಿದ್ರೆ ಅದು ಏನಿರ್ಬೋದು ಮೇಲ್ಗಡೆ ಅಂತ ನೋಡ್ದ, ಒಂದು ಸತಿ ಬಗ್ಗೆ ನೋಡಿದ್ರೆ ಅವನು ಅಲ್ಲಿ ತಲೆ ಇದೆ. ಇವನ ತಲೆ ನಾನು ನೋಡಬೇಕಲ್ಲ ಅನ್ಕೋತಾ ಇದ್ದಾನೆ ಮನಸ್ಸಿನಲ್ಲಿ. 8-10 ಜನ ಇದ್ದಾರಲ್ಲ ಇವರೆಲ್ಲ, ಯಾಕಿದ್ದಾರೆ ಇವರೆಲ್ಲ? ಇಷ್ಟಕ್ಕೂ ನಡೆಯೋದು ಹೆಂಗೆ ನಡೀತಾರೆ ಇವರೆಲ್ಲ? ಒಂದು ವೇಳೆ ಹೊರಗೆ ಬರಬೇಕಾದ್ರೆ ಇವರೆಲ್ಲ ತಾರ್ಸಿಕಿಸಿ ಕಿತ್ಕೊಂಡ್ಬಂದ್ಬಿಡ್ತಾರೇನೋ ಇವರು. ಆದರೆ ಒಂದು ಸತಿ ಇವ್ರ ಮುಖ ನೋಡಬೇಕಲ್ಲ ನಾನು, ಒಂದು ಸತಿ ಮುಖ ನೋಡ್ಬಿಟ್ಟು ಇವ್ರು ಮೂಗು ಕೀಳಬೇಕು ನಾನು ಅಂದ್ಕೊಂಡಂತೆ. ಅದು ನೆರವೇರುತ್ತೆ ಸ್ವಲ್ಪ ಹೊತ್ತಿಗೆ ಬಿಡಿ, ಅದಕ್ಕೇನಂತೆ. ಸಭೆಯಲ್ಲಿ ರಾವಣನ ಉಗ್ರ ರೂಪವನ್ನು ನೋಡಿ ಹನುಮಂತನಿಗೆ ಸ್ವಲ್ಪ ಭಯ ಆಗುತ್ತೆ. ಹನುಮಂತನಿಗೆ ಭಯ ಆಯಿತು ಅಂದಮೇಲೆ ಈ ನಮ್ಮಂಥ ಚಿಲ್ಲರೆ ಜನಕ್ಕೆ ಏನಿರ್ಬೋದು ಹೇಳಿ ಯೋಚನೆ ಮಾಡಿ. ಮತ್ತೆ ನಾವೇನು ಅಲ್ಲಿ ಇರ್ತೀವ, ಏನಾಗ್ಬಿಡ್ತೀವಿ ನಾವು? ಏನು ನಮಗಿರೋದೆಲ್ಲ ಆಚೆ ಹಾಕ್ಬಿಟ್ಟು ನಾವು ಹೊಟ್ಟೋಗ್ಬಿಡ್ತೀವಿ ಇರಕ್ಕಾಯ್ದೆಲ್ಲ. ಅಂಥ ಒಂದು ಭಯ ಆಗಿಬಿಡ್ತು ಅವನಿಗೆ. ಅದಕ್ಕೆ ಹನುಮಂತನನ್ನು ನೆನೆಸ್ಕೊಳ್ಳಿ ಎಲ್ಲ ಭಯ ಹೋಗುತ್ತೆ ಅನ್ನೋದು. ಹೌದಾ? ಹನುಮಂತನ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಮತ್ತು ಇವನೇ ಇಲ್ಲಿ ಭಯ ಪಡ್ತಾವನೆ. ಇನ್ನು ಅವನು ಯಾರು ನೆನೆಸ್ಕೋಬೇಕು? ರಾಮ ಅಂತಿದ್ದಾನೆ. ಹನುಮಂತನಿಗೆ ಭಯ ಬಂದಾಗ ರಾಮ ಅಂತ, ನಮಗೆ ಭಯ ಬಂದಾಗ ಹನುಮಂತ ಅಂದ್ವಿ. ನಾವೇ ರಾಮ ಅಂದ್ಬಿಟ್ರೆ ಎಲ್ಲ ಕೆಲಸಕ್ಕೂ ರಾಮ ಬರೋದಿಲ್ಲ. ನಾವು ಬಂಟ ಇರ್ತಕ್ಕಂಥವನೇ ಬರೋದು ಯಾವಾಗಲೂ. ಅದಕ್ಕೆ ಹನುಮಂತನನ್ನೇ ನಾವು ನೆನೆಸ್ಕೋಬೇಕು, ರಾಮನನ್ನು ನೆನೆಸ್ಕೊಳ್ಬೇಕಾದ್ದು. ಎಷ್ಟೊಂದು ಕಥೆಗಳೆಲ್ಲ ನಾವು ಕೇಳಿದ್ದೀವಿ, ಹನುಮಂತನ ಕಥೆಗಳು. ಅದಕ್ಕೆ ರಾಮನಿಗೆ ನೀನು ಹೋಗಬೇಡ, ನಾನೇ ಹೋಗಿ ನೋಡ್ಕೋತೀನಿ, ಭಕ್ತರನ್ನ ಕಾಪಾಡ್ತೀನಿ ಅಂತ ಕೂಡ ಎಷ್ಟೋ ಸತಿ ಹೇಳಿದ್ದೆ. ಆಗ ಹನುಮಂತನನ್ನು ಕೇಳ್ತಿದ್ದಾನೆ, ನೀನು ಯಾರು ಅಂತ ಪ್ರಶ್ನೆ ಮಾಡ್ತಾನೆ. ಹನುಮಂತನ ಹೇಳ್ತಾನೆ, ನಾನು ಎಂಥ ಮರ್ಯಾದೆ ಮಾತು ನೋಡಿ. ಈಗ ಹನುಮಂತನ ಮಧುರವಾದ ವ್ಯಾಕರಣಬದ್ಧವಾದ ಮಾತು ಅವ್ರಿಗೇನು ಗೊತ್ತಾಗತ್ತೆ? ಕೋಣನ ಮುಂದೆ ಕಿಂದಿರಿ ಬಾರಿಸ್ದಂಗೆ. ಅದಕ್ಕೇನು ಗೊತ್ತಾಗತ್ತೆ ಕಿಂದಿರಿ? ಅದು ಕೇಳಿ ಕೊನೆಯಲ್ಲಿ ಅಂತಂತ ಹಾಗೆ. ಕತ್ತೆಗೆ ಏನು ಗೊತ್ತು ಭತ್ತದ ಸುದ್ದಿ ಅಂದ ಹಾಗೆ. ಯಾರಿಗೆ ಗೊತ್ತು ಯಾರ್ಯಾರಿಗೆ ಏನೇನು ಅನ್ನೋದು? ಕಣ್ಣು ಮುಚ್ಕೊಂಡಿರೋಂಥಕ್ಕಂಥ ಏನು ಗೊತ್ತು? ಚಂದ್ರನ ಬೆಳಕು. ತಿಂದೇ ಇರೋವನಿಗೆ ಏನು ಗೊತ್ತು? ಕಲ್ಲು ಸಕ್ಕರೆಯ ಸಿಹಿ. ಕೇಳದೇ ಇರೋವನಿಗೆ ಏನು ಗೊತ್ತು? ದತ್ತ ನುಡಿ. ಕೇಳಿದ್ರೆ ತಾನೇ ದತ್ತ ನುಡಿ ಚೆನ್ನಾಗಿರುತ್ತೆ. ಅಷ್ಟು ಅಂಥ ಕಿವಿಗಳಿಗೆ ಕೇಳಿದ್ರೆ ತಾನೆ. ಹಾಗೆ ಹನುಮಂತನು ಮಾತಾಡೋಕ್ಕೆ ಪ್ರಾರಂಭ ಮಾಡಿದ್ದಾನೆ. ಇವ್ರು ಕೇಳಬೇಕಲ್ಲ, ಏನೇನೋ ಅವ್ರವ್ರ ಕೆಲಸದಲ್ಲಿದ್ದಾರೆ ಅಲ್ಲಿ ಮಹಾರಾಜ ಕೂತಿದ್ದಾನೆ ಅನ್ನೋದು ಯೋಚನೆ ಇಲ್ಲ. ಏನು ಯಾರಿಗೆ ಮಹಾರಾಜ ಎಂಥದ್ದು ಗೊತ್ತಾಗ್ತಿಲ್ಲ ಅಲ್ಲಿ ಸಭೆಯಲ್ಲಿ. ಯಾಕೆಂದರೆ ರಾವಣನು ಏನು ಅಲಂಕಾರ ಮಾಡ್ಕೊಂಡಿದ್ದಾನೋ ಈ ಮೂಟೆಗಳಲ್ಲಿ ಅದೇ ಅಲಂಕಾರ ಮಾಡ್ಕೊಂಬಿಟ್ಟಿವೆ. ಅವನ ಥರನೇ ಇದ್ದಾನೆ ಎಲ್ಲ ಸೈಜಲ್ಲಿ ಎಲ್ಲರೂ. ಆದರೆ ಅದೇನೋ ಕೋಪ ಬಂದಾಗ ಅವನಿಗೆ 10 ತಲೆ ಆಗುತ್ತೆ. ಅದು ನೋಡಬೇಕಲ್ಲ ನಾನು ಅಂದ್ಕೊಂಡಂತೆ. 1-2-3 ಆಸೆ ಅವನಿಗಿತ್ತು ಆಗಲೇ. ಜೈ ಗುರುದತ್ತ, ಶ್ರೀ ಗುರುದತ್ತ.